ಹಾಯ್ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾವು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕೈಗಾರಿಕಾ ವಿಸ್ತೀರ್ಣಾಧಿಕಾರಿ RPC ಎಕ್ಸಾಮ್ ಈ ಎಕ್ಸಾಮನ್ನು ಬರೆದಿದ್ರಿ. ಈ ಎಕ್ಸಾಮ್ನ ರಿಸಲ್ಟ್ ಬಿಟ್ಟಿರಲಿಲ್ಲ, ಇನ್ನೂ ಯಾವುದೇ ಪ್ರಾಸೆಸ್ ನಡೆದಿರಲಿಲ್ಲ. ಎಕ್ಸಾಮ್ ಬರೆದು 6 ತಿಂಗಳ ಮೇಲಾಗಿದೆ. ಸೊ KPSC ಅವರು ಅವರ ವೆಬ್ಸೈಟಲ್ಲಿ ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. KPSC ಅವರು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ನ 1:3 ಎಲಿಜಿಬಿಲಿಟಿ ಲಿಸ್ಟನ್ನು ರೆಡಿ ಮಾಡಿದ್ದಾರೆ. ಹಾಗೆ ಈ ಲಿಸ್ಟನ್ನು KPSC ಮೆಂಬರ್ಸ್ ಅವರ ಅನುಮೋದನೆಗಾಗಿ ಸಲ್ಲಿಸಿದ್ದಾರೆ. ಅವರು ಯಾವಾಗ ಇದನ್ನು ಅಪ್ರೂವ್ ಮಾಡ್ತಾರೋ ಆವಾಗ 1:3 ಇದರ ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು 2 ದಿನ ಆದರೂ ಆಗಿರ್ಬೋದು ಅಥವಾ ವಾರಗಟ್ಟಲೆ ಆದರೂ ಆಗ್ಬೋದು. ಯೂಶ್ವಲಿ KPSC ಅವರು ತುಂಬ ಡಿಲೇ ಮಾಡ್ತಾರೆ. ಬಟ್ ಇವಾಗ ತುಂಬ ಪೆಂಡಿಂಗ್ ರಿಸಲ್ಟ್ಗಳೆಲ್ಲ ಬೇಗ ಬಿಡ್ತಿರುವಂಥ ಕಾರಣ ಇನ್ನೂ ಒಂದು ವಾರದಲ್ಲಿ ಇದನ್ನು ನಾವು ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ರಿಸಲ್ಟನ್ನು 1:3 ಎಲಿಜಿಬಿಲಿಟಿ ಲಿಸ್ಟನ್ನು ಅಪ್ರೂವ್ ಆದರೆ ಒಂದೇ ದಿನದಲ್ಲಿ, ಇವತ್ತು ಅಪ್ರೂವ್ ಬೆಳಗ್ಗೆ ಆಯಿತು ಅಂದರೆ ಸಂಜೆನೇ ಬಿಡ್ತಾರೆ. ಸೊ ಓವರಾಲ್ ನೀವು ಇನ್ನೊಂದು 3-4 ದಿನದಲ್ಲಿ ನೀವು, ಅಥವಾ ಮ್ಯಾಕ್ಸಿಮಮ್ 1 ವೀಕ್ ಅಂದ್ಕೊಳ್ಳಿ, 1 ವೀಕಲ್ಲಿ ಅಂತೂ ಡೆಫಿನೆಟ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರ ರಿಸಲ್ಟನ್ನು, 1:3 ಎಲಿಜಿಬಿಲಿಟಿ ಲಿಸ್ಟನ್ನು. ನಾನು ಈ ಚಾನಲಲ್ಲಿ 1:3 ಎಲಿಜಿಬಿಲಿಟಿ ಯಾವ ರೀತಿ ಇರುತ್ತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸ್ ಆದಮೇಲೆ ಯಾವ್ಯಾವ ಲಿಸ್ಟ್ ಬಿಡ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿದ್ದೀನಿ. ನೀವು 1:3ಗೆ ಹೋಗಬೇಕಾದ್ರೆ ಯಾವುದು ಡೌಟ್ ಇಲ್ಲದೆ ಯಾವುದೇ ಡಾಕ್ಯುಮೆಂಟ್ಸನ್ನು ಮಿಸ್ ಮಾಡದೆ ಹೋಗಬೇಕಲ್ವ. ಸೊ ಅದಕ್ಕೋಸ್ಕರ ನನ್ನ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಆ ವಿಡಿಯೋನ ಒಮ್ಮೆ ನೋಡಿ, ಇದರಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಹಾಗೆ ನಾನು ಬೇರೆ ಎಕ್ಸಾಮ್ಗಳ ಬಗ್ಗೆ ಹೇಳಲ್ಲ. KAS ಮೇನ್ಸ್ ಎಕ್ಸಾಮ್ ರಿಸಲ್ಟ್ಸ್ ಬಗ್ಗೆ ನೀವೆಲ್ಲ ಕೇಳ್ತೀರಾ ಯಾವಾಗಂತ. ಅವರು ಆ್ಯಕ್ಚುಲಿ ಹೇಳಿದ್ದಂತಹ ಡೇಟು ಆ ಡೇಟಿಗೆ ಅವ್ರು ತಕ್ಕಂತೆ ಬಿಟ್ಟಿಲ್ಲ. ಸೊ ಅದು ಯಾವಾಗ ಬೇಕಾದರೂ ಆಗ್ಬೋದು. ಯೂಶ್ವಲಿ ಅವರು ರಿಸಲ್ಟನ್ನು ಬಿಡಬೇಕಾದ್ರೆ ನಾವು ಅವತ್ತೇ ಬಿಡ್ತೀವಿ ಇವತ್ತೇ ಬಿಡ್ತೀವಿ ಅಂತ ಯಾವತ್ತೂ ಹೇಳಲ್ಲ. ಅವರಿಗೆ ಇಷ್ಟ ಬರೋ ಹಾಗೆ ಅವ್ರು ಮಾಡೋದು. ಈ ರೀತಿ ಅಪ್ಡೇಟ್ಸ್ಗಳೇನಾದರೂ ವೆಬ್ಸೈಟಲ್ಲಿ ಬಿಟ್ಟಿದ್ದರೆ ಅದನ್ನು ನೋಡಿ ನಾವು ಹೇಳ್ಬೋದು ಅಷ್ಟೇ. ಒಟ್ಟಿನಲ್ಲಿ ನಾವು ಇದೇ ಮಂತಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಚಾನಲಲ್ಲಿ ಎಕ್ಸಾಮ್ ರಿಲೇಟೆಡ್, ಸ್ಟಡಿ ರಿಲೇಟೆಡ್ ವೀಡಿಯೋಗಳೆಲ್ಲನೂ ಇದೆ. ಲೈಕ್ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಹಾಗೆ ಸಬ್ಜೆಕ್ಟ್ ರಿಲೇಟೆಡ್, ಕರೆಂಟ್ ಅಫೇರ್ಸ್ ರಿಲೇಟೆಡ್ ವೀಡಿಯೋಸ್ಗಳೆಲ್ಲ ಇದೆ. UPSC ಎಕ್ಸಾಮ್ಗೆ ಓದ್ತಿರುವಂಥ ಆಸ್ಪಿರೆಂಟ್ಸ್ಗಳು UPSC GS ಶಾರ್ಟ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟಿಗೆ ಹೋಗಿ ನೀವು ಇರುವಂಥ ಶಾರ್ಟ್ಸ್ ವಿಡಿಯೋವನ್ನು ನೋಡ್ಬೋದು. ಹಾಗೆ ನಾನು ಕನ್ನಡದಲ್ಲೂ ಕೂಡ ಈ ಚಾನಲಲ್ಲಿ ವಿಡಿಯೋ ಮಾಡಿದ್ದೀನಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ರಿಸಲ್ಟ್ ಯಾರು ವೆಯ್ಟ್ ಮಾಡ್ತಿದ್ದಾರೋ ಅವರಿಗೆ ಶೇರ್ ಮಾಡಿ. ಹಾಗೆ ರಿಸಲ್ಟ್ಗೆ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಿದ್ದಾರೋ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಧನ್ಯವಾದಗಳು.